ನಮಸ್ಕಾರ ಎಲ್ಲರಿಗೂ. ಸಿಂಪಲ್ಲಾಗಿ ಬೇಳೆ ಸಾರು ಮಾಡೋದು ನೋಡೋಣ ಬನ್ನಿ. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಳ್ರಿ. ಸ್ವಲ್ಪ ಬೇಳೆನ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ರಿ. ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ರಿ ದೊಡ್ಡದಾಗಿ. ಆಮೇಲೆ ಸ್ವಲ್ಪ ಅರಿಶಿಣ ಹಾಕ್ರಿ. ಸ್ವಲ್ಪ ಎಣ್ಣೆ ಹಾಕ್ರಿ, ಯಾಕಂದರೆ ಉಕ್ಕಿದ್ರೆ ನೀರು ಆಚೆ ಬರಲ್ಲ, ಅದಕ್ಕೋಸ್ಕರ. ಕುಕ್ಕರ್ನ ಕ್ಲೋಸ್ ಮಾಡಿ 4ರಿಂದ 5 ವಿಜಿಲ್ ಹೊಡೆಸ್ಕೊಳ್ರಿ. ಐದು ವಿಜಿಲ್ ಆದ ತಕ್ಷಣ ತೆಗೆದುಬಿಡ್ರಿ ಕ್ಯಾಪ್ನ. ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿರುತ್ತದೆ. ಅದನ್ನು ಮುಗಿಸೋದು, ಬೇಳೆ ಗುಂಡು ಇರುತ್ತೆ, ಅದರಿಂದ ಮುಗಿಸ್ಬೇಕು. ಸ್ಮ್ಯಾಶ್ ಮಾಡೋದು ಅಂತಾರಲ್ಲ, ಅದನ್ನು ಸಣ್ಣ ಮುಗಿಸ್ಬೇಕು. ನೋಡಿರಿ ಪೇಸ್ಟ್ ಆದಂಗೆ ಆಗುತ್ತೆ. ಮತ್ತು ಕುಕ್ಕರನ್ನು ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಅರಿಶಿಣ, ಸ್ವಲ್ಪ ಖಾರ, ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಉಪ್ಪು, ಅದು ಹಾಕಿದ್ಮೇಲೆ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು. ಅದಕ್ಕೆ ಅದಾಕಿದ್ಮೇಲೆ ಕಟ್ ಮಾಡಿರೋ ನುಗ್ಗೆಕಾಯಿ ಹಾಕಿ ಮೀಡಿಯಮ್ ಉರಿಲಿ, ಸಣ್ಣ ಉರಿಲಿ 5 ನಿಮಿಷ ಬೇಯಿಸ್ಬೇಕು. ವಿಜಿಲ್ ಹೊಡಿಸ್ಬಾರ್ದು, ಬೇಯಿಸಿ ಆಫ್ ಮಾಡಬೇಕು ಅಷ್ಟೇ. ಇಲ್ಲಾಂದರೆ ನುಗ್ಗೆಕಾಯಿ ಎಲ್ಲ ಇದಾಗಿಬಿಡುತ್ತೆ, ಚೂರು ಆಗಿಬಿಡುತ್ತೆ, ಪೀಸ್. ನೋಡಿರಿ ಈ ಥರ ಆಗುತ್ತೆ. ಆವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ಹುಣಸೆಹಣ್ಣಿನ ನೀರಲ್ಲಿ ನೆನೆ ಹಾಕಿಡ್ರಿ. ಆಮೇಲೆ ಹಾಕ್ಬೇಕು ಅದಕ್ಕೆ ಹುಣಸೆಹಣ್ಣಿನ ನೀರು, ಟೇಸ್ಟ್ ಆಗುತ್ತೆ. ಮತ್ತು ಒಂದು ಬಾಣಲೆಗೆ ಎಣ್ಣೆ ಹಾಕ್ರಿ, ಸಾಸಿವೆ ಜೀರಿಗೆ ಹಾಕ್ರಿ, ಸ್ವಲ್ಪ ಕರಿಬೇವು ಹಾಕಬೇಕಿತ್ತು, ಹಾಕಿಲ್ಲವು. ಅದಕ್ಕೆ ಇನ್ನೊಂದು ಅರ್ಧ ಈರುಳ್ಳಿ ಕಟ್ ಮಾಡಿದ್ದು ಆ ಈರುಳ್ಳಿ ಹಾಕ್ರಿ. ಈರುಳ್ಳಿ ಕೆಂಪಗಾಗಬೇಕು ಸ್ವಲ್ಪ. ಈರುಳ್ಳಿ ಕೆಂಪಗಾಗ್ತಿದ್ದಂಗೆ ಸ್ವಲ್ಪ ಕೊತ್ತಂಬರಿ ಹಾಕ್ರಿ. ಇದಕ್ಕೆ ಸ್ವಲ್ಪ ಹಾಕ್ಬೇಕು, ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು. ಹಾಕಿ ಸ್ವಲ್ಪ ತಿರ್ಸ್ಕೊಳ್ರಿ. ಇನ್ನೇನು ರೆಡಿ ಆಗುತ್ತಿದೆ. ಇವಾಗ ರೆಡಿಯಾಗಿರೋ ಬೇಳೆ ಸಾರನ್ನ ಅದಕ್ಕೆ ಹಾಕಿಬಿಡಬೇಕು ಒಗ್ಗರಣೆಗೆ. ಸ್ವಲ್ಪ ಒಂದು ಸಲ ತಿರುಗಿಸ್ಬಿಟ್ಟು ಅದಕ್ಕೆ ಅದೇ ಹುಣಸೆಹಣ್ಣು ನೆನಿಟ್ಟಿದ್ರೆ ಅದ್ರ ನೀರು ಹಾಕ್ಬೇಕು. ಅದಕ್ಕೆ ಹುಣಸೆಹಣ್ಣಿನ ನೀರು ಹಾಕಿದರೆ ರಾಡಿ ಬೇಳೆ ಸಾಂಬಾರು. ಬಿಸಿ ರೊಟ್ಟಿ, ಅನ್ನ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾವು ಬಿಸಿ ರೊಟ್ಟಿ ಜೊತೆ ತಿಂದೀವಿ ಇವತ್ತು ನುಗ್ಗೆಕಾಯಿ ಬೇಳೆ ಸಾರು. ಓಕೆ, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತು ಇನ್ನೊಂದು ಯಾವುದಾದ್ರು ರೆಸಿಪಿ ಜೊತೆಗೆ. ನೀವು ಮನೇಲಿ ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ. ಈಸಿ ಬ್ಯಾಚುಲರ್ಸ್ಗಳಿಗೆ ಇದೆಲ್ಲ 10 ನಿಮಿಷದಲ್ಲಿ ಆಗೋದು. ಎಸ್ಪೆಷಲಿ ಬ್ಯಾಚುಲರ್ಸ್ಗೋಸ್ಕರ ಮಾಡೋದು ಜಾಸ್ತಿ ನಾವು.